ನಮಸ್ಕಾರ. ಯುಗಾದಿ ಅಮಾವಾಸ್ಯೆ ದಿನ ಈ ಸಾಕಷ್ಟು ಜನಗಳು ಈ ನಿಧಿ ಹುಡುಕೋದಕ್ಕೆ ಹೋಗ್ತಿರ್ತಾರೆ. ನಿಧಿ ಸಿಕ್ಕೇ ಸಿಗುತ್ತೆ ಯುಗಾದಿ ಅಮಾವಾಸ್ಯೆ ದಿನ ಅಂತ ಹೋಗ್ತಾ ಇರ್ತಾರೆ. ಏಕೆಂದರೆ ಬ್ರಹ್ಮ ಸೃಷ್ಟಿ ಮಾಡಿರೋ ಅಂಥ ದಿನ ಕಲಿಯುಗ ಸೃಷ್ಟಿ ಮಾಡಿರೋ ಅಂಥ ದಿನ ಯುಗಾದಿ ಅಮಾವಾಸ್ಯೆ, ಬ್ರಹ್ಮನ ಬರ್ತ್ಡೇ ಅಂತ ಹೇಳುತ್ತೆ ಶಾಸ್ತ್ರ. ಹೆಚ್ಚಾಗಿ ಯುಗಾದಿ ಅಮಾವಾಸ್ಯೆ ದಿನ ನಿಧಿಗಳು ಹುಡುಕೋಕೆ ಹೋಗ್ತಾ ಇರ್ತಾರೆ. ನಿಧಿಗಳು ಯುಗಾದಿ ಅಮಾವಾಸ್ಯೆ ದಿನ ನಿಧಿ ಸಿಕ್ಕಿಬಿಡುತ್ತೆ ಅಂತ ಹೋಗ್ತಿರ್ತಾರೆ. ಯಾಕೆ ಅಂತಂದರೆ, ಈ ಯುಗಾದಿ ಅಂದರೆ ಅಮಾವಾಸ್ಯೆ ಕರಾಳ ಕತ್ಲು ಒಂದು. ಈ ಬ್ರಹ್ಮ ಸೃಷ್ಟಿ ಮಾಡಿರೋ ಅಂಥ ದಿನ, ಕಲಿಯುಗ ಆರಂಭ ಮಾಡಿರೋ ಅಂಥ ದಿನ. ಕಲಿಯುಗ ಸೃಷ್ಟಿಯಾಗಿರೋದು ಯುಗಾದಿಯಿಂದ ಪ್ರಾರಂಭ ಆಗಿರೋದು. ಸೊ ಹಂಗಾಗಿ ಇಂಥ ಟೈಮಲ್ಲಿ ಸಿಕ್ಬಿಡುತ್ತೆ. ಅಲ್ಲಿ ಹಾವುಗಳ ಸಂಚಾರ ಇರುತ್ತೆ, ಗರುಡ ಪಾರಿವಾಳ ಸಂಚಾರ ಇರುತ್ತೆ, ಕರಿ ಬೆಕ್ಕು, ಕಪ್ಪು ಮಾರ್ಜಾಲ ಬೆಕ್ಕು ಸಂಚಾರ ಇರುತ್ತೆ ಅಂತ ತಿಳ್ಕೊಂಡು ಹೋಗ್ತಾ ಇರ್ತಾರೆ. ಅಲ್ಲಿ ನಿಧಿ ಸಿಕ್ಕೇ ಬಿಡುತ್ತೆ ಅಂತ ಹೋಗ್ತಾ ಇರ್ತಾರೆ. ಈಗ ನಿಧಿ ಅಂತಂದರೆ ಹಿಂದಿನ ಕಾಲದಲ್ಲಿ ಬೀರು, ಅಲ್ಮೇರ, ಕಪಾಟು ಇವೆಲ್ಲ ಇರ್ತಿರಲಿಲ್ಲ. ಒಂದು 3 ಅಡಿನೋ 5 ಅಡಿನೋ 10 ಅಡಿ ಒಳಗಡೆ ಇಟ್ಟುಬಿಟ್ಟು ಒಂದು ತಾಮ್ರದ ಪಾತ್ರೆನೋ, ತಾಮ್ರದ ಹಂಡೆನೋ, ಮಣ್ಣಿನ ಮಡಿಕೆನೋ, ಮಣ್ಣಿನ ಪಾತ್ರೆಗಳು, ಹಿತ್ತಾಳೆ ಪಾತ್ರೆನೋ ಇದರಲ್ಲಿ ಇಟ್ಬಿಟ್ಟು ಕಷ್ಟ ಕಾಲಕ್ಕೆ ಬರುತ್ತೆ ಅದು ಅಂತಂದ್ಬಿಟ್ಟು ಭೂಮಿ ಅಡಿ ಮಣ್ಣಿನಲ್ಲಿ ಊತಿಟ್ಟಿರ್ತಿದ್ರು. ಅಷ್ಟೇ, ಇನ್ನೇನಿಲ್ಲ. ಇದನ್ನು ನಿಧಿನ ಹುಡುಕಕ್ಕೆ ಹೆಚ್ಚಾಗಿ ಹೋಗ್ತಿರ್ತಾರೆ ಜನಗಳು ಈ ಒಂದು ವಿಚಾರದಲ್ಲಿ. ಬಟ್ಟು ಒಂದು ನಿಧಿ ಅದು ಎಲ್ಲೇ ಸಿಕ್ಕರೂ ಸರ್ಕಾರಕ್ಕೆ ಹೋಗ್ಬೇಕಂಥದ್ದು. ನಿಧಿ ಎಲ್ಲೇ ಸಿಕ್ಕರೂ ಅದು ಸರ್ಕಾರಕ್ಕೆ ಕೊಡಬೇಕು. ಯಾವುದೇ ರೀತಿ ಆ ಥರ ನಿಧಿ ಸಿಗುತ್ತೆ ಅಂತ ಈ ನಿಧಿ ಹಿಂದೆ ಹೋಗೋದು, ಅವನ್ನೆಲ್ಲ ಹೋಗಿ ಜೀವನಗಳು ಹಾಳು ಮಾಡ್ಕೊಳಕ್ಕೆ ಹೋಗ್ಬೇಡಿ. ನಿಧಿ ಅಂತಂದರೆ ಬೇರೆ ಇನ್ನೇನು ವಿಶೇಷತೆ ಏನೂ ಇರೋದಿಲ್ಲ. ಅಲ್ಲಿ ಭೂಮಿ ಅಡಿ ಒಳಗಡೆ ಬೆಳ್ಳಿ, ಬಂಗಾರ, ವಜ್ರ ವೈಡೂರ್ಯಗಳು ಇವೆಲ್ಲ ಭೂಮಿ ಅಡಿ ಸಾವಿರಾರು ವರ್ಷಗಳ ಹಿಂದೆ ಇಟ್ಟಿರ್ತಾರೆ. ರಾಜರು, ಮಂತ್ರಿಗಳು ಅವರೆಲ್ಲ ಆಗಿನ ಕಾಲದಲ್ಲಿ. ಅದು ಇವಾಗ ಈಗ ನೋಡಿ, ಎಲ್ಲೋ ಈ ಹೊಲದಲ್ಲಿ ನೀವು ಬಾವಿ ತೋಡಿಸ್ತಿರ್ತೀರ, ಬಾವಿ ಅಗಸ್ತಿರ್ತೀರ, ಅಂಥ ಸಂದರ್ಭದಲ್ಲಿ ಸಿಕ್ಕಿಬಿಡುತ್ತೆ. ಎಷ್ಟೋ ಕಡೆ ಮನೆ ಪಾಯ ಹಾಕ್ಸೋ ಸಂದರ್ಭದಲ್ಲಿ ಸೈಟು ಖಾಲಿ ಜಾಗ ಇರುತ್ತೆ. ಆ ಖಾಲಿ ಜಾಗದಲ್ಲಿ ನೀವು ಸೈಟು ಪಾಯ ಹಾಕಿಸ್ತಿರ್ತೀರ, ಅಂಥ ಟೈಮಲ್ಲೇ ಸಿಕ್ಕಿಬಿಡುತ್ತೆ. ಆ ಥರ ಅದು ಎಲ್ಲೇ ಸಿಕ್ಕರೂ ಅದು ಸರ್ಕಾರಕ್ಕೆ ಹೋಗಬೇಕಾಗಿರೋ ಅಂಥ ಪಾಲು ಇದು ಅಂತ. ಸೊ ಹಾಗಾಗಿ ಯುಗಾದಿ ಅಮಾವಾಸ್ಯೆ ದಿನ ನಿಧಿ ಸಿಕ್ಬಿಡ್ತತೆ ಅಂತ ಅಲ್ಲಿ ಇಲ್ಲಿ ಖಂಡಿತವಾಗ್ಲೂ ಹೋಗಿ ಸುಮ್ಮನೆ ನಿಮ್ಮ ಜೀವನಗಳು ಹಾಳು ಮಾಡ್ಕೊಳಕ್ಕೆ ಹೋಗಬೇಡಿ. ನಮಸ್ಕಾರ.